ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನೂತನ ಕಾರ್ಮಿಕ ಸಂಹಿತೆಗಳ ಜಾರಿ ಕುರಿತಂತೆ ಮಾಹಿತಿ ಮೂಡಿಬರಲಿದೆ. ಬರೆದವರು ಎಚ್.ಜಿ. ಶ್ರೀಕಾಂತ್, ಹಿರಿಯ ಪತ್ರಕರ್ತರು, ವಿಜಯ ಕರ್ನಾಟಕ. ಓದುತ್ತಿರುವವರು ಸಹನಾ. ಎಲ್ಲ ಕಾರ್ಮಿಕರಿಗೂ ನೇಮಕಾತಿ ಪತ್ರ ನೀಡುವುದು ಕಡ್ಡಾಯ. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿ ಎಲ್ಲ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತಾ ರಕ್ಷಣೆ, ಶಾಸನಬದ್ಧ ಕನಿಷ್ಠ ವೇತನ ಪಾವತಿ, 40 ವರ್ಷ ಮೇಲ್ಪಟ್ಟ ಎಲ್ಲಾ ಕಾರ್ಮಿಕರಿಗೆ ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣೆ, ಸಕಾಲಿಕ ಕಡ್ಡಾಯ ವೇತನ ಪಾವತಿ, ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಖಾತ್ರಿಯೊಂದಿಗೆ ರಾತ್ರಿ ಪಾಳಿಯಲ್ಲೂ ಕೆಲಸ ನಿರ್ವಹಿಸಲು ಅನುಮತಿ ಇವು ದೇಶಾದ್ಯಂತ ಕಳೆದ ನವೆಂಬರ್ 21ರಿಂದ ಜಾರಿಗೆ ಬಂದಿರುವ ನೂತನ ಕಾರ್ಮಿಕ ಸಂಹಿತೆಯ ಕೆಲ ಪ್ರಮುಖಾಂಶಗಳು. ಕಾರ್ಮಿಕರಿಗೆ ಇಂತಹ 10 ಹಲವು ಕಲ್ಯಾಣಗಳನ್ನು ಒಳಗೊಂಡ ನೂತನ ಕಾರ್ಮಿಕ ಸಂಹಿತೆ ದೇಶದ ಔದ್ಯೋಗಿಕ ವಲಯದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನುಂಟು ಮಾಡುವ ನಿರೀಕ್ಷೆಯಿದೆ. ಜೊತೆಗೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ಆಧುನಿಕ ಕಾಲದ ಉದ್ಯಮದ ಅಗತ್ಯತೆಗಳಿಗೆ ಅನುಗುಣವಾಗಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನು ಪೂರೈಸುವ ಗುರಿಯಿದೆ. ಈ ಸಂಹಿತೆಗಳು ದಶಕಗಳಷ್ಟು ಹಳೆಯದಾದ ಕಾರ್ಮಿಕ ಕಾನೂನುಗಳ ಬದಲಿಗೆ ಜಾರಿಗೆ ಬಂದಿದ್ದು, ಇವು ಕಾರ್ಮಿಕರು, ಉದ್ಯೋಗದಾತರು ಇಬ್ಬರಿಗೂ ಅನುಕೂಲಕಾರಿಯಾಗಿವೆ. ಮೊದಲಿಗೆ ಕಾರ್ಮಿಕ ಕಾನೂನುಗಳ ಇತಿಹಾಸದತ್ತ ನೋಡುವುದಾದರೆ, ಭಾರತದ ಬಹುತೇಕ ಕಾರ್ಮಿಕ ಕಾನೂನುಗಳನ್ನು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಆರಂಭದ ದಿನಗಳಲ್ಲಿ 1930-1950ರ ದಶಕದಲ್ಲಿ ರೂಪಿಸಲಾಗಿತ್ತು. ಆ ಸಮಯದಲ್ಲಿ ಆರ್ಥಿಕತೆ ಮತ್ತು ದುಡಿಯುವ ವರ್ಗವು ಮೂಲಭೂತವಾಗಿ ವಿಭಿನ್ನವಾಗಿತ್ತು. ಇತ್ತೀಚಿನ ದಶಕಗಳಲ್ಲಿ ಹೆಚ್ಚಿನ ಪ್ರಮುಖ ಆರ್ಥಿಕತೆಗಳು ತಮ್ಮ ಕಾರ್ಮಿಕ ನಿಯಮಗಳನ್ನು ನವೀಕರಿಸಿ ಮತ್ತು ಏಕರೂಪಗೊಳಿಸಿವೆ. ಎರಡನೆಯದಾಗಿ, ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ 4 ಕಾರ್ಮಿಕ ಸಂಹಿತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವುಗಳೆಂದರೆ ವೇತನ ಸಂಹಿತೆ 2019, ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಸಾಮಾಜಿಕ ಭದ್ರತಾ ಸಂಹಿತೆ 2020 ಮತ್ತು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ದುಡಿಯುವ ಪರಿಸ್ಥಿತಿಗಳ ಸಂಹಿತೆ 2020. ಇವುಗಳನ್ನು ಜಾರಿಗೊಳಿಸುವ ಐತಿಹಾಸಿಕ ನಿರ್ಧಾರವನ್ನು ಕೇಂದ್ರ ಘೋಷಿಸಿದೆ. ಇದರಿಂದಾಗಿ ಈವರೆಗೆ ಅಸ್ತಿತ್ವದಲ್ಲಿದ್ದ 29 ಕಾರ್ಮಿಕ ಕಾನೂನುಗಳನ್ನು ನಿರಶನಗೊಳಿಸಿ ಅವುಗಳ ಜಾಗದಲ್ಲಿ ಸಂಹಿತೆಗಳು ಅನುಷ್ಠಾನಗೊಳ್ಳಲಿವೆ. ಮೂರನೆಯದಾಗಿ, ಕಾರ್ಮಿಕ ಸಂಹಿತೆಗಳ ಅನುಷ್ಠಾನದ ಮೊದಲು ಮತ್ತು ನಂತರದ ಕಾರ್ಮಿಕ ವ್ಯವಸ್ಥೆಯನ್ನು ಹೋಲಿಕೆ ಮಾಡಿ ನೋಡೋಣ. ಮೊದಲು ನೇಮಕಾತಿ ಪತ್ರಗಳನ್ನು ನೀಡುವುದು ಕಡ್ಡಾಯವಾಗಿರಲಿಲ್ಲ. ಆದರೆ ಇದೀಗ ಎಲ್ಲಾ ಕಾರ್ಮಿಕರಿಗೆ ನೇಮಕಾತಿ ಪತ್ರ ನೀಡುವುದು ಕಡ್ಡಾಯವಾಗಿದೆ. ಈ ಲಿಖಿತ ನೇಮಕ ಪತ್ರ ಪಾರದರ್ಶಕತೆ, ಉದ್ಯೋಗ ಭದ್ರತೆ ಮತ್ತು ಸ್ಥಿರ ಉದ್ಯೋಗವನ್ನು ಖಾತ್ರಿಪಡಿಸುತ್ತವೆ. ಅಂತೆಯೇ ಹಿಂದೆ ಕಾರ್ಮಿಕರಿಗೆ ಸೀಮಿತವಾದ ಸಾಮಾಜಿಕ ಸುರಕ್ಷತಾ ಭದ್ರತೆ ಇತ್ತು. ಆದರೆ ಇದೀಗ ಸಾಮಾಜಿಕ ಭದ್ರತಾ ಸಂಹಿತೆ 2020ರ ಅಡಿಯಲ್ಲಿ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿ ಸಿಗುತ್ತದೆ. ಎಲ್ಲಾ ಕಾರ್ಮಿಕರಿಗೆ ಪಿಎಫ್, ಇಎಸ್ಐಸಿ, ವಿಮೆ ಮತ್ತು ಇತರ ಸಾಮಾಜಿಕ ಭದ್ರತಾ ಪ್ರಯೋಜನಗಳು ದೊರಕಲಿವೆ. ಅದೇ ರೀತಿ ಸಂಹಿತೆ ಜಾರಿಗೂ ಮುನ್ನ ಕನಿಷ್ಠ ವೇತನವನ್ನು ನಿಗದಿತ ಕೈಗಾರಿಕೆಗಳು ಅಥವಾ ಉದ್ಯೋಗಗಳಿಗೆ ಮಾತ್ರ ಅನ್ವಯಿಸಲಾಗಿತ್ತು. ಹೆಚ್ಚಿನ ವರ್ಗದ ಕಾರ್ಮಿಕರು ರಕ್ಷಣೆ ಇಲ್ಲದೆ ಉಳಿದಿದ್ದರು. ಆದರೆ ನೂತನ ಸಂಹಿತೆಯಡಿ ಎಲ್ಲಾ ಕಾರ್ಮಿಕರಿಗೆ ಶಾಸನಬದ್ಧ ಕನಿಷ್ಠ ವೇತನ ಪಾವತಿ ಕಡ್ಡಾಯವಾಗಿದೆ. ಕನಿಷ್ಠ ವೇತನ ಮತ್ತು ಸಕಾಲಿಕ ಪಾವತಿಯು ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಮೊದಲು ಉದ್ಯೋಗದಾತರು ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆಗಳನ್ನು ಒದಗಿಸಬೇಕೆಂಬ ಕಾನೂನುಬದ್ಧ ಅವಶ್ಯಕತೆ ಇರಲಿಲ್ಲ. ಆದರೆ ನೂತನ ಸಂಹಿತೆಯಡಿ ಉದ್ಯೋಗದಾತರು 40 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಒದಗಿಸಬೇಕು. ಆ ಮೂಲಕ ಕಾಲಕಾಲಕ್ಕೆ ಕಾರ್ಮಿಕ ಆರೋಗ್ಯ ಕಾಪಾಡಿಕೊಳ್ಳುವ ಆರೋಗ್ಯ ಸಂಸ್ಕೃತಿಗೆ ಉತ್ತೇಜನ ನೀಡಲಾಗುತ್ತಿದೆ. ನೂತನ ಕಾರ್ಮಿಕ ಸಂಹಿತೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ, ಮೊದಲು ರಾತ್ರಿ ಪಾಳಿಯಲ್ಲಿ ಮತ್ತು ಕೆಲವು ವೃತ್ತಿಗಳಲ್ಲಿ ಮಹಿಳೆಯರು ದುಡಿಯುವುದನ್ನು ನಿರ್ಬಂಧಿಸಲಾಗಿತ್ತು. ಆದರೆ ಇದೀಗ ಮಹಿಳೆಯರು ರಾತ್ರಿ ವೇಳೆ ಎಲ್ಲಾ ಸಂಸ್ಥೆಗಳಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಲು ಅನುಮತಿ ಇದೆ. ಆದರೆ ಅದು ಅವರ ಒಪ್ಪಿಗೆ ಮತ್ತು ಅಗತ್ಯವಿರುವ ಸುರಕ್ಷತಾ ಕ್ರಮಗಳಿಗೆ ಒಳಪಟ್ಟಿರುತ್ತದೆ. ಹೆಚ್ಚಿನ ಸಂಬಳದ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದಾಯ ಗಳಿಸಲು ಸಮಾನ ಅವಕಾಶಗಳು ಲಭ್ಯವಾಗುತ್ತವೆ. ಅದೇ ರೀತಿ ಹಿಂದಿನ ಕಾನೂನುಗಳಲ್ಲಿ ಇಎಸ್ಐಸಿ ವ್ಯಾಪ್ತಿಯನ್ನು ಅಧಿಸೂಚಿತ ಪ್ರದೇಶಗಳು ಮತ್ತು ನಿರ್ದಿಷ್ಟ ಕೈಗಾರಿಕೆಗಳಿಗೆ ಸೀಮಿತಗೊಳಿಸಲಾಗಿತ್ತು.
10ಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳನ್ನು ಸಾಮಾನ್ಯವಾಗಿ ಹೊರಗಿಡಲಾಗುತ್ತಿತ್ತು ಮತ್ತು ಅಪಾಯಕಾರಿ ಸಂಸ್ಕರಣಾ ಘಟಕಗಳು ಭಾರತದಾದ್ಯಂತ ಏಕರೂಪದ ಕಡ್ಡಾಯ ಇಎಸ್ಐಸಿ ವ್ಯಾಪ್ತಿ ಹೊಂದಿರಲಿಲ್ಲ. ಆದರೆ ಹೊಸ ಸಂಹಿತೆಯಲ್ಲಿ ಇಎಸ್ಐಸಿ ವ್ಯಾಪ್ತಿ ಮತ್ತು ಪ್ರಯೋಜನಗಳನ್ನು ದೇಶಾದ್ಯಂತ ವಿಸ್ತರಿಸಲಾಗಿದೆ. 10ಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳಿಗೆ ಸ್ವಯಂ ಪ್ರೇರಿತ ಮತ್ತು ಅಪಾಯಕಾರಿ ಪ್ರಕ್ರಿಯೆಗಳಲ್ಲಿ ತೊಡಗಿರುವ ಒಬ್ಬ ಉದ್ಯೋಗಿಯನ್ನು ಹೊಂದಿರುವ ಸಂಸ್ಥೆಗಳಿಗೂ ಕಡ್ಡಾಯವಾಗಿದೆ. ಇದರಿಂದಾಗಿ ಸಾಮಾಜಿಕ ಸಂರಕ್ಷಣಾ ವ್ಯಾಪ್ತಿಯನ್ನು ಎಲ್ಲಾ ಕಾರ್ಮಿಕರಿಗೆ ವಿಸ್ತರಿಸಲಾಗಿದ್ದು, ಅವರಿಗಿದ್ದ ಅಭದ್ರತೆ ಸ್ವಲ್ಪ ಮಟ್ಟಿಗೆ ದೂರವಾಗಲಿದೆ. ಇನ್ನು ಹೊಸ ಕಾರ್ಮಿಕ ಸುಧಾರಣೆಗಳು ಕೇವಲ ಕಾರ್ಮಿಕರಿಗಷ್ಟೇ ಪ್ರಯೋಜನಕಾರಿಯಾಗಿಲ್ಲ. ಕೈಗಾರಿಕೆಗಳಿಗೆ ಮತ್ತು ಅವುಗಳ ಮಾಲೀಕರಿಗೂ ವರದಾನವಾಗಿವೆ. ಅವುಗಳು ಮೊದಲಿಗೆ ವಿವಿಧ ಕಾರ್ಮಿಕ ಕಾನೂನುಗಳಲ್ಲಿ ಹಲವೆಡೆ ನೋಂದಣಿಗಳು, ಪರವಾನಗಿಗಳು ಮತ್ತು ರಿಟರ್ನ್ಸ್ಗಳನ್ನು ಸಲ್ಲಿಕೆ ಮಾಡುವುದು ಅನಿವಾರ್ಯವಾಗಿತ್ತು. ಆದರೆ ಹೊಸ ಸಂಹಿತೆಯಡಿ ಒಂದೇ ಕಡೆ ನೋಂದಣಿ, ಪ್ಯಾನ್ ಇಂಡಿಯಾ, ಒಂದೇ ಪರವಾನಗಿ ಮತ್ತು ಒಂದೇ ರಿಟರ್ನ್ ಸಲ್ಲಿಕೆ ಮಾಡಬಹುದಾಗಿದ್ದು, ಇಂತಹ ಸರಳೀಕೃತ ಪ್ರಕ್ರಿಯೆಗಳು ಮತ್ತು ಅನುಸರಣೆ ಹೊರೆಯಲ್ಲಿ ಕಡಿತವಾಗಿ ಉದ್ಯಮಗಳ ಮಾಲೀಕರಲ್ಲಿ ನೆಮ್ಮದಿಯನ್ನು ತರಲಿದೆ. ಕೈಗಾರಿಕೆಗಳಿಗೆ ಪ್ರಯೋಜನಕಾರಿಯಾಗಿರುವ ಇಂತಹ ಹಲವು ಅಂಶಗಳು ನೂತನ ಕಾರ್ಮಿಕ ಸಂಹಿತೆಯಲ್ಲಿವೆ. 4ನೆಯದಾಗಿ, ಈ ಸುಧಾರಣೆಗಳು ಕೇವಲ ಕೆಲವೇ ವರ್ಗದ ಕಾರ್ಮಿಕರಿಗೆ ಪ್ರಯೋಜನ ಒದಗಿಸುವುದಿಲ್ಲ. ಬದಲಿಗೆ ಎಲ್ಲಾ ಪ್ರಮುಖ ವಲಯಗಳಾದ್ಯಂತ ಕಾರ್ಮಿಕರಿಗೆ ಹಲವು ಅನುಕೂಲಗಳನ್ನು ಒದಗಿಸಲಿವೆ. ಅವುಗಳ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಇಲ್ಲಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಿಶ್ಚಿತ ಅವಧಿಯ ಕೆಲಸಗಾರರು, ಎಫ್ಟಿಇ ಕಾರ್ಮಿಕರು, ರಜೆ, ವೈದ್ಯಕೀಯ ಮತ್ತು ಸಾಮಾಜಿಕ ಭದ್ರತೆ ಸೇರಿದಂತೆ ಖಾಯಂ ಕಾರ್ಮಿಕರು ಸಮಾನವಾದ ಎಲ್ಲಾ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. 5 ವರ್ಷದ ಬದಲು ಕೇವಲ 1 ವರ್ಷದ ನಂತರ ಗ್ರ್ಯಾಚ್ಯುಟಿ ಅರ್ಹತೆ ಖಾಯಂ ಸಿಬ್ಬಂದಿಯಾಗಿ ಸಮಾನ ವೇತನ, ಆದಾಯ ಮತ್ತು ರಕ್ಷಣೆಯನ್ನು ಹೆಚ್ಚಿಸುತ್ತದೆ, ನೇರ ನೇಮಕಾತಿಯನ್ನು ಉತ್ತೇಜಿಸುತ್ತದೆ ಮತ್ತು ಅತಿಯಾದ ಗುತ್ತಿಗೆಯನ್ನು ಕಡಿಮೆ ಮಾಡುತ್ತದೆ. ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ವ್ಯಾಖ್ಯಾನ. ನೂತನ ಕಾರ್ಮಿಕ ಸಂಹಿತೆಯ ಅಡಿ ದೊಡ್ಡ ಸುಧಾರಣಾ ಕ್ರಮವೆಂದರೆ ಈವರೆಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಗುರುತಿಸಿರಲಿಲ್ಲ. ಅವರಿಗೆ ಯಾವುದೇ ಸಾಮಾಜಿಕ ಭದ್ರತೆ, ರಕ್ಷಣೆ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಗಿಗ್ ವರ್ಕ್, ಪ್ಲಾಟ್ಫಾರ್ಮ್ ವರ್ಕ್ ಮತ್ತು ಅಗ್ರಿಗೇಟರ್ಗಳನ್ನು ವ್ಯಾಖ್ಯಾನಿಸಲಾಗಿದೆ. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗೆ ಪಾವತಿಸಿದ ಅಥವಾ ಪಾವತಿಸಬೇಕಾದ ಮೊತ್ತವನ್ನು 5% ಸೀಮಿತಗೊಳಿಸಿದ್ದನ್ನು ವಾರ್ಷಿಕ ವಹಿವಾಟಿನ 12% ವಂತಿಗೆ ರೂಪದಲ್ಲಿ ನೀಡಬೇಕು. ಅದೇ ರೀತಿ ಗುತ್ತಿಗೆ ಕಾರ್ಮಿಕರ ಕಲ್ಯಾಣಕ್ಕೂ ಸಂಹಿತೆಯಲ್ಲಿ ಆದ್ಯತೆ ನೀಡಲಾಗಿದೆ. ಉದ್ಯೋಗದಾತರು ಗುತ್ತಿಗೆ ಕಾರ್ಮಿಕರಿಗೆ ಆರೋಗ್ಯ ಪ್ರಯೋಜನಗಳು ಮತ್ತು ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಒದಗಿಸುತ್ತಾರೆ. ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಒದಗಿಸಲಾಗುತ್ತದೆ. ಲಿಂಗ ತಾರತಮ್ಯ ನಿವಾರಣೆ. ಮಹಿಳಾ ಕಾರ್ಮಿಕರ ಲಿಂಗ ತಾರತಮ್ಯವನ್ನು ಕಾನೂನುಬದ್ಧವಾಗಿ ನಿಷೇಧಿಸಲಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಾತ್ರಿಪಡಿಸಲಾಗಿದೆ. ಮಹಿಳೆಯರು ರಾತ್ರಿ ಪಾಳಿಯಲ್ಲಿ ಮತ್ತು ಎಲ್ಲಾ ರೀತಿಯ ಕೆಲಸಗಳಲ್ಲಿ, ಭೂಗತ ಗಣಿಗಾರಿಕೆ ಮತ್ತು ಭಾರೀ ಯಂತ್ರೋಪಕರಣಗಳು ಸೇರಿದಂತೆ ಎಲ್ಲಾ ಕೆಲಸ ಮಾಡಲು ಅನುಮತಿಸಲಾಗಿದೆ. ಅವರ ಒಪ್ಪಿಗೆ ಮತ್ತು ಕಡ್ಡಾಯ ಸುರಕ್ಷತಾ ಕ್ರಮಗಳಿಗೆ ಒಳಪಟ್ಟಿರುತ್ತದೆ. ಕುಂದುಕೊರತೆ ಪರಿಹಾರ ಸಮಿತಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡ್ಡಾಯ. ಕುಟುಂಬದಲ್ಲಿ ಪೋಷಕರನ್ನು ಸೇರಿಸಲು ಅವಕಾಶ. ಮಹಿಳಾ ಉದ್ಯೋಗಿಗಳ ವ್ಯಾಖ್ಯಾನ, ಅವಲಂಬಿತ ವ್ಯಾಪ್ತಿಯನ್ನ ವಿಸ್ತರಿಸುವುದು ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುವುದು. ಮಹಿಳಾ ಕಾರ್ಮಿಕರಂತೆ ಯುವ ಕಾರ್ಮಿಕರಿಗೂ ಸಂಹಿತೆಯಲ್ಲಿ ಆದ್ಯತೆ ನೀಡಲಾಗಿದೆ. ಅದರಂತೆ ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಖಾತರಿಪಡಿಸಲಾಗಿದೆ. ಎಲ್ಲಾ ಕಾರ್ಮಿಕರಿಗೆ ನೇಮಕಾತಿ ಪತ್ರಗಳನ್ನು ನೀಡುವುದು, ಸಾಮಾಜಿಕ ಭದ್ರತೆ, ಉದ್ಯೋಗ ಇತಿಹಾಸ ಮತ್ತು ಔಪಚಾರಿಕ ಉದ್ಯೋಗವನ್ನು ಉತ್ತೇಜಿಸುವುದು. ಉದ್ಯೋಗದಾತರಿಂದ ಕಾರ್ಮಿಕರ ಶೋಷಣೆಯನ್ನು ನಿಷೇಧಿಸಲಾಗಿದೆ. ರಜೆಯ ಸಮಯದಲ್ಲಿ ವೇತನ ಪಾವತಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಯೋಗ್ಯವಾದ ಜೀವನ ಮಟ್ಟವನ್ನು ಖಾತ್ರಿಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರವು ನಿರ್ಧರಿಸಿದ ಫ್ಲೋರ್ ವೇಜ್ ಅಂದರೆ ರಾಷ್ಟ್ರೀಯ ಸ್ತರದ ಪ್ರಕಾರ ಕಾರ್ಮಿಕರು ವೇತನವನ್ನು ಪಡೆಯುತ್ತಾರೆ. ಎಲ್ಲರಿಗೂ ಸಾಮಾಜಿಕ ಭದ್ರತೆ. ಅತಿ ಸಣ್ಣ ಹಾಗೂ ಮಧ್ಯಮ ವರ್ಗದ ಕೈಗಾರಿಕೆಗಳ ಕಾರ್ಮಿಕರೂ ಸೇರಿ ಎಲ್ಲಾ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಒದಗಿಸಲಾಗಿದೆ. ಸಾಮಾಜಿಕ ಭದ್ರತಾ ಸಂಹಿತೆ 2020 ಅಡಿಯಲ್ಲಿ ಬರುವ ಎಲ್ಲಾ ಎಂಎಸ್ಎಂಇ ಕಾರ್ಮಿಕರು, ಉದ್ಯೋಗಿಗಳ ಸಂಖ್ಯೆಯನ್ನು ಆಧರಿಸಿ ಅರ್ಹತೆ, ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ ಖಾತರಿಪಡಿಸಲಾಗಿದೆ. ಕಾರ್ಮಿಕರಿಗೆ ಕ್ಯಾಂಟೀನ್ಗಳು, ಕುಡಿಯುವ ನೀರು ಮತ್ತು ವಿಶ್ರಾಂತಿ ಪ್ರದೇಶಗಳಂತಹ ಸೌಲಭ್ಯಗಳಿಗೆ ಪ್ರವೇಶವಿರುತ್ತದೆ. ಪ್ರಮಾಣಿತ ಕೆಲಸದ ಸಮಯ, ಡಬಲ್ ಓವರ್ ಟೈಮ್ ವೇತನ ಮತ್ತು ವೇತನ ರಜೆಗಾಗಿ ನಿಬಂಧನೆಗಳು. ಸಕಾಲಿಕ ವೇತನ ಪಾವತಿಯನ್ನು ಖಚಿತಪಡಿಸಲಾಗಿದೆ.
ಕನಿಷ್ಠ ವೇತನ ಖಾತರಿ. ಬೀಡಿ ಮತ್ತು ಸಿಗರೇಟು ಕಾರ್ಮಿಕರು ಸೇರಿ ಎಲ್ಲರಿಗೂ ಕನಿಷ್ಠ ವೇತನ ಖಾತರಿಪಡಿಸಲಾಗಿದೆ. ದಿನಕ್ಕೆ 8 ರಿಂದ 12 ಗಂಟೆಗಳು, ವಾರಕ್ಕೆ 48 ಗಂಟೆಗಳ ಕೆಲಸದ ಸಮಯವನ್ನು ಮಿತಿಗೊಳಿಸಲಾಗಿದೆ. ಹೆಚ್ಚುವರಿ ಸಮಯ, ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಕೆಲಸ, ಒಪ್ಪಿಗೆಯ ಆಧಾರದ ಮೇಲೆ ಮತ್ತು ಸಾಮಾನ್ಯ ವೇತನ ದರಕ್ಕಿಂತ ಕನಿಷ್ಠ 2 ಪಟ್ಟು ಪಾವತಿಸಬೇಕು. ಸಕಾಲಿಕ ವೇತನ ಪಾವತಿಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ವರ್ಷದಲ್ಲಿ 30 ದಿನಗಳ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಬೋನಸ್ಗೆ ಕಾರ್ಮಿಕರು ಅರ್ಹರಾಗಿರುತ್ತಾರೆ. ವೈದ್ಯಕೀಯ ಸೌಲಭ್ಯ ಖಾತ್ರಿ. ಪ್ಲಾಂಟೇಷನ್ ಕಾರ್ಮಿಕರನ್ನು ಇದೀಗ ಸಾಮಾಜಿಕ ಭದ್ರತಾ ಸಂಹಿತೆಯಡಿ ತರಲಾಗಿದೆ. 10ಕ್ಕಿಂತ ಹೆಚ್ಚು ಕಾರ್ಮಿಕರು ಅಥವಾ 5 ಅಥವಾ ಹೆಚ್ಚಿನ ಹೆಕ್ಟೇರ್ಗಳನ್ನು ಹೊಂದಿರುವ ತೋಟಗಳಿಗೆ ಕಾರ್ಮಿಕ ಕೋಡ್ಗಳು ಅನ್ವಯಿಸುತ್ತವೆ. ರಾಸಾಯನಿಕಗಳನ್ನು ನಿರ್ವಹಿಸುವುದು, ಸಂಗ್ರಹಿಸುವುದು ಮತ್ತು ಬಳಸಲು ಸುರಕ್ಷತಾ ತರಬೇತಿ ಕಡ್ಡಾಯ. ಅಪಘಾತಗಳು ಮತ್ತು ರಾಸಾಯನಿಕಗಳಿಗೆ ತೆರೆದುಕೊಳ್ಳುವುದನ್ನು ತಪ್ಪಿಸಲು ರಕ್ಷಣಾ ಸಾಧನಗಳನ್ನು ಒದಗಿಸುವುದು ಕಡ್ಡಾಯ. ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ಪೂರ್ಣ ಒಎಸ್ಐ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅವರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಸಹ ಖಾತರಿಪಡಿಸಲಾಗಿದೆ. ಸಂಹಿತೆಯ ಮತ್ತೊಂದು ಗಮನಿಸಲೇಬೇಕಾದ ಅಂಶವೆಂದರೆ ಶ್ರವಣ, ದೃಶ್ಯ ಮತ್ತು ಡಿಜಿಟಲ್ ಮಾಧ್ಯಮ ಕಾರ್ಮಿಕರನ್ನು ಕಾನೂನು ಚೌಕಟ್ಟಿಗೆ ಒಳಪಡಿಸಿರುವುದು. ಎಲೆಕ್ಟ್ರಾನಿಕ್ ಮಾಧ್ಯಮದ ಪತ್ರಕರ್ತರು, ಡಬ್ಬಿಂಗ್ ಕಲಾವಿದರು ಮತ್ತು ಸ್ಟಂಟ್ ವ್ಯಕ್ತಿಗಳು ಸೇರಿದಂತೆ ಡಿಜಿಟಲ್ ಮತ್ತು ಆಡಿಯೋ ವಿಜುವಲ್ ಕೆಲಸಗಾರರು ಈಗ ಪೂರ್ಣ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಎಲ್ಲ ಕಾರ್ಮಿಕರಿಗೆ ನೇಮಕಾತಿ ಪತ್ರ ಕಡ್ಡಾಯ. ಅವರ ಹುದ್ದೆ, ವೇತನ ಮತ್ತು ಸಾಮಾಜಿಕ ಭದ್ರತಾ ಅರ್ಹತೆಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಸಕಾಲಕ್ಕೆ ವೇತನ ಪಾವತಿಯನ್ನು ಖಾತ್ರಿಪಡಿಸಲಾಗಿದೆ. ಕೆಲಸದ ಅವಧಿಗಿಂತ ಹೆಚ್ಚಿನ ಸಮಯವನ್ನು ಮೀರಿ ಕೆಲಸ ಮಾಡಿ ಒಪ್ಪಿಗೆಯನ್ನು ಆಧರಿಸಬೇಕು ಮತ್ತು ಸಾಮಾನ್ಯ ವೇತನ ದರಕ್ಕಿಂತ ಕನಿಷ್ಠ 2 ಪಟ್ಟು ಪಾವತಿಸಬೇಕು. ಗಣಿ ಕಾರ್ಮಿಕರ ಸುರಕ್ಷತೆ. ಸಾಮಾಜಿಕ ಭದ್ರತಾ ಸಂಹಿತೆಯು ಕೆಲವು ಪ್ರಯಾಣಿಕ ಅಪಘಾತಗಳನ್ನು ಉದ್ಯೋಗ ಸಂಬಂಧಿತವೆಂದು ಪರಿಗಣಿಸುತ್ತದೆ. ಇದು ಸಮಯ ಮತ್ತು ಉದ್ಯೋಗದ ಸ್ಥಳದ ಪರಿಸ್ಥಿತಿಗಳಿಗೆ ಒಳಪಟ್ಟಿರುತ್ತದೆ. ವಿಶೇಷವಾಗಿ ಗಣಿ ಕಾರ್ಮಿಕತೆ ಸುರಕ್ಷತೆ ಒತ್ತು ನೀಡಲಾಗಿದೆ. ದುಡಿಯುವ ಸ್ಥಳದ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಪರಿಸ್ಥಿತಿಗಳನ್ನು ಪ್ರಮಾಣೀಕರಿಸಲು ಕೇಂದ್ರ ಸರ್ಕಾರವು ಮಾನದಂಡಗಳನ್ನು ಸೂಚಿಸಿದೆ. ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಒದಗಿಸಲಾಗುವುದು. ಆರೋಗ್ಯ ಮತ್ತು ಕೆಲಸ ಜೀವನ ಸಮತೋಲನವನ್ನು ಖಚಿತಪಡಿಸಿಕೊಳ್ಳಲು ಕೆಲಸದ ಸಮಯದ ಮಿತಿಯನ್ನು ದಿನಕ್ಕೆ 8 ರಿಂದ 12 ಗಂಟೆಗಳವರೆಗೆ, ವಾರಕ್ಕೆ 48 ಗಂಟೆಗಳವರೆಗೆ ಮಿತಿ ನಿಗದಿಪಡಿಸಲಾಗಿದೆ. ಎಲ್ಲಾ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಒದಗಿಸಲಾಗುವುದು. ಕಾರ್ಮಿಕರ ಉತ್ತಮ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಮಾನದಂಡಗಳನ್ನು ರೂಪಿಸುತ್ತದೆ. ನೆಲದಾಳದ ಗಣಿಗಾರಿಕೆ, ಭಾರೀ ಯಂತ್ರೋಪಕರಣಗಳು ಮತ್ತು ಅಪಾಯಕಾರಿ ಕೆಲಸಗಳು ಸೇರಿದಂತೆ ಎಲ್ಲಾ ಸಂಸ್ಥೆಗಳಲ್ಲಿ ಮಹಿಳೆಯರು ಕೆಲಸ ಮಾಡಬಹುದು. ಎಲ್ಲರಿಗೂ ಸಮಾನ ಉದ್ಯೋಗಾವಕಾಶವನ್ನು ಖಚಿತಪಡಿಸುತ್ತದೆ. ಸ್ಥಳದಲ್ಲೇ ಸುರಕ್ಷತಾ ಮೇಲ್ವಿಚಾರಣೆ ಮತ್ತು ಅಪಾಯಕಾರಿ ರಾಸಾಯನಿಕಗಳ ಸುರಕ್ಷಿತ ನಿರ್ವಹಣೆಗಾಗಿ ಪ್ರತಿ ಸ್ಥಳದಲ್ಲಿ ಸುರಕ್ಷತಾ ಸಮಿತಿ ಕಡ್ಡಾಯಗೊಳಿಸಲಾಗಿದೆ. ಎಲ್ಲಾ ವಲಸೆ ಕಾರ್ಮಿಕರು ನೇರ, ಗುತ್ತಿಗೆದಾರ ಆಧಾರಿತ ಮತ್ತು ಸ್ವಯಂ ವಲಸೆ, ಸಮಾನ ವೇತನ, ಕಲ್ಯಾಣ ಪ್ರಯೋಜನಗಳು ಮತ್ತು ಪಿಡಿಎಸ್ ಪೋರ್ಟಬಿಲಿಟಿ ಪ್ರಯೋಜನಗಳನ್ನು ಪಡೆಯಬಹುದು. ಬಾಕಿ ಇರುವ ವೇತನ ಪಾವತಿ ಇತ್ಯರ್ಥಕ್ಕಾಗಿ ಕಾರ್ಮಿಕರು 3 ವರ್ಷಗಳವರೆಗೆ ಹಕ್ಕುಗಳನ್ನು ಸಲ್ಲಿಸಬಹುದು. ಇದು ಸರಳ ಮತ್ತು ಸುಲಭ ಪರಿಹಾರವನ್ನು ಸುಗಮಗೊಳಿಸುತ್ತದೆ. ನಿಗದಿತ ಸಮಯದ ನಂತರದ ಕೆಲಸಕ್ಕಾಗಿ ಕಾರ್ಮಿಕರಿಗೆ ಡಬಲ್ ವೇತನಕ್ಕಾಗಿ ನಿಬಂಧನೆ. ಉಳಿದಂತೆ ಮಾಹಿತಿ ತಂತ್ರಜ್ಞಾನ ಹಾಗೂ ಅದರ ಸಂಬಂಧಿ ಕೈಗಾರಿಕೆಗಳಲ್ಲಿ ದುಡಿಯುತ್ತಿರುವ ಲಕ್ಷಾಂತರ ಕಾರ್ಮಿಕರ ರಕ್ಷಣೆಗೂ ಸಂಹಿತೆಯಡಿ ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲ ಡಾಕ್ ಕಾರ್ಮಿಕರಿಗೆ ಅಧಿಕೃತ ಮಾನ್ಯತೆ, ಕಾನೂನು ರಕ್ಷಣೆ, ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಖಾತರಿಪಡಿಸಲು ನೇಮಕಾತಿ ಪತ್ರಗಳನ್ನು ಕಡ್ಡಾಯಗೊಳಿಸಲಾಗಿದೆ. ರಫ್ತು ವಲಯದ ನಿಶ್ಚಿತ ಅವಧಿಯ ಕಾರ್ಮಿಕರು ಗ್ರ್ಯಾಚ್ಯುಟಿ, ಭವಿಷ್ಯ ನಿಧಿ, ಪಿಎಫ್ ಮತ್ತು ಇತರ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಈಗಾಗಲೇ ಪ್ರಮುಖವಾಗಿ ಪ್ರಸ್ತಾಪಿಸಿರುವ ಪ್ರಮುಖ ಕಲ್ಯಾಣ ಉಪಕ್ರಮಗಳ ಹೊರತಾಗಿ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ರಕ್ಷಣೆ ಬಲಪಡಿಸುವ ಮತ್ತು ಉದ್ಯೋಗದಾತರಿಗೆ ಅನುಸರಣೆ ಸರಳಗೊಳಿಸುವ ಹಲವು ಸುಧಾರಣೆಗಳನ್ನು ಒಳಗೊಂಡಿವೆ. ಯಾವುದೇ ಕಾರ್ಮಿಕನಿಗೆ ಕನಿಷ್ಠ ಜೀವನ ಮಟ್ಟಕ್ಕಿಂತ ಕಡಿಮೆ ವೇತನ ಸಿಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನ್ಯಾಷನಲ್ ಫ್ಲೋರ್ ವೇಜ್ ವೇತನ ಜಾರಿ, ಲಿಂಗ ತಟಸ್ಥ ವೇತನ ಮತ್ತು ಉದ್ಯೋಗಾವಕಾಶಗಳು, ಲಿಂಗ ಪರಿವರ್ತಿತ ವ್ಯಕ್ತಿಗಳ ವಿರುದ್ಧದ ತಾರತಮ್ಯವನ್ನು ಸ್ಪಷ್ಟವಾಗಿ ನಿಷೇಧಿಸುತ್ತವೆ.
ಸುರಕ್ಷತೆ ಮತ್ತು ಕೆಲಸದ ಪರಿಸ್ಥಿತಿಗಳ ಅವಶ್ಯಕತೆಗಳಲ್ಲಿ ಒಂದೇ ನೋಂದಣಿ, ಒಂದೇ ಪರವಾನಗಿ ಮತ್ತು ಒಂದೇ ರಿಟರ್ನ್ ಕ್ರಮಗಳಿಂದ ಹಲವು ಓವರ್ಲ್ಯಾಪಿಂಗ್ ಫೈಲಿಂಗ್ಗಳನ್ನು ಬದಲಾಯಿಸುವುದು. ಕೊನೆಯದಾಗಿ, ಕಳೆದೊಂದು ದಶಕದಲ್ಲಿ ಭಾರತವು ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಗಣನೀಯವಾಗಿ ವಿಸ್ತರಿಸಿದೆ. 2015ರಲ್ಲಿ ಸುಮಾರು 19% ಉದ್ಯೋಗಿಗಳಿಗೆ ಮಾತ್ರ ಸಾಮಾಜಿಕ ರಕ್ಷಣೆ ಇತ್ತು. ಇದೀಗ 2025ರಲ್ಲಿ ಅದು 64ಕ್ಕಿಂತ ಮೇಲೇರಿದೆ. ಸಾಮಾಜಿಕ ರಕ್ಷಣೆಯಲ್ಲಿ ಈ ಮಹತ್ವದ ಸಾಧನೆಗಾಗಿ ಭಾರತ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಗಳಿಸಿದೆ. ಒಟ್ಟಾರೆ 4 ಕಾರ್ಮಿಕ ಸಂಹಿತೆಗಳ ಜಾರಿಯು ದೇಶದ ಉದ್ಯಮ ವಲಯದಲ್ಲಿ ಹೊಸ ಪರಿವರ್ತನೆಗೆ ನಾಂದಿಯಾಗಲಿದ್ದು, ಅವುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಮಾತ್ರವಲ್ಲದೆ ಉದ್ಯೋಗದಾತರ ಮೇಲೂ ಇದೆ.